ರೈತರು ತೊಗರಿ ಬೆಳೆ ಬೆಳೆದಿದ್ದು ಕಟಾವು ಪ್ರಾರಂಭವಾಗಿ ಮಾರುಕಟ್ಟೆಗೆ ತೊಗರಿ ಬೆಳೆ ತಿಂಗಳ ಹಿಂದೆ 10,500 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಲೆ ಇತ್ತು. ಈಗ ಏಕಾಏಕಿ ದರವನ್ನು ಖರೀದಿದಾರರು 6,000 ರಿಂದ 5,000ವರೆಗೆ ರೈತರ ತೊಗರಿ ಕಡಿಮೆ ದರದಲ್ಲಿ ಖರೀದಿಸುವುದನ್ನು ಖಂಡಿಸಿ ಡಿಸೆಂಬರ್ 29ರಂದು ಬೆಳಗ್ಗೆ 11 ಗಂಟೆಗೆ ಕುಷ್ಟಗಿ ಎಪಿಎಂಸಿ ಕಚೇರಿಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯದರ್ಶಿ ನಜೀರ್ ಸಾಬ್ ಮೂಲಿಮನಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಈಗ 6 ರಿಂದ 7 ಸಾವಿರದವರೆಗೆ ಪರ್ ಕ್ವಿಂಟಲ್ ಖರೀದಿ ಆಗ್ತಾ ಇದೆ. ವ್ಯಾಪಾರಸ್ಥರು ನಮಗೆ ಶೋಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಖಂಡಿಸಿ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ 19/11/2024ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿತ್ತು. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರು 22/11/2024ರಂದು ಸರ್ಕಾರಕ್ಕೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು. 1 ತಿಂಗಳುಗಳು ಕಳೆದರೂ ಕೂಡ ಈಗ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರಿಗೆ ನೇರವಾಗಿ ಸರ್ಕಾರ ಕೊಲೆ ಮಾಡ್ದಂಗೆ ಆಗ್ತದೆ. ಹೀಗಾಗಿ 7,550 ರೂಪಾಯಿ ಪರ್ ಕ್ವಿಂಟಲ್ ಏನು ಸರ್ಕಾರ ಖರೀದಿ ಕೇಂದ್ರವನ್ನು ಮಾಡಿ ಖರೀದಿ ಮಾಡಬೇಕು. ಇಲ್ಲದಿದ್ದರೆ ಇದೇ ದಿನಾಂಕ 29/12/2024 11 ಗಂಟೆಗೆ ಕುಷ್ಟಗಿ ಪಟ್ಟಣದ APMC ಕಚೇರಿಯನ್ನು ಮತ್ತು APMC ಅಂಗಡಿಗಳನ್ನು ಬಂದ್ ಮಾಡುವುದರ ಮುಖಾಂತರ ಹೋರಾಟವನ್ನು ಮಾಡಲಾಗುವುದು. ಆತ್ಮೀಯ ಕುಷ್ಟಗಿ ತಾಲೂಕಿನ ರೈತ ಬಂಧುಗಳೇ, ಐತವಾರ ದಿನ 29/12/2024 11 ಗಂಟೆಗೆ ದಯವಿಟ್ಟು ತಾವೆಲ್ಲ ರೈತ ಬಂಧುಗಳು ಬರಬೇಕು.